ಕರ್ನಾಟಕದ ಹೃದಯ ಭಾಗದಲ್ಲಿ ಒರಟಾದ ಬಂಡೆಗಳ ನಡುವೆ ಕೆಂಪು ಮರಳುಗಲ್ಲಿನ ಬೆಟ್ಟಗಳ ನಡುವೆ ನೆಲೆಗೊಂಡಿರುವ ಪ್ರಾಚೀನ ಭಾರತದ ಆಧ್ಯಾತ್ಮಿಕ ಮತ್ತು ಕಲಾತ್ಮಕ ಪ್ರತಿಭೆಗೆ ಮೌನ ಸಾಕ್ಷಿಯಾಗಿ ನಿಂತಿರುವ ಏಕೈಕ ತಾಣವೇ ಬಾದಾಮಿ. ಬಾದಾಮಿಯ ಗುಹಾ ದೇವಾಲಯಗಳು ಕೇವಲ ಕಲ್ಲಿನಲ್ಲಿ ಕೆತ್ತಿದ ದೇವಾಲಯಗಳಲ್ಲ, ಅವು ಬಂಡೆಯಲ್ಲಿ ಕೆತ್ತಿದ ಅದ್ಭುತ ಶಿಲ್ಪಗಳು. ಪಶ್ಚಿಮ ಚಾಲುಕ್ಯರ ನಾಡಾದ ಈ ಸ್ಥಳ ಇತಿಹಾಸ, ಕಲೆ, ವೈವಿಧ್ಯತೆ, ಪಾರಂಪರಿಕ, ಸಾಂಸ್ಕೃತಿಕ ಮತ್ತು ಶಿಲ್ಪದ ತಾಯ್ನಾಡಾಗಿತ್ತು. ಹಿಂದೆ ಇದನ್ನು ವಾತಾಪಿ ಎಂದು ಕರೆಯುತ್ತಿದ್ದರು. ಊರಿಗೆ ಹೆಸರು, ಪ್ರಾಚೀನವಾದ ಹೆಸರು ವಾತಾಪಿ ಅಥವಾ ವಾತಾಪಿಪುರ ಅಂತಾರೆ. ಪುರ ಅಂದರೆ ಸಿಟಿ. ವಾತಾಪಿಪುರ ಅಂತ ಹೆಸರು ಹೇಗೆ ಬಂದಂದರೆ, ವಾತಾಪಿ ಮತ್ತು ಇಲ್ವಲ ಅಂತೇಳಿ ಇಬ್ಬರು ಅಣ್ಣ ತಮ್ಮ ರಾಕ್ಷಸರು ವಾಸವಾಗಿದ್ದರಂತೆ. ಅವ್ರು ಇಲ್ಲಿರುವಂಥ ಜನರಿಗೆ ಬಹಳ ತೊಂದರೆಯನ್ನು ಕೊಡ್ತಾ ಇದ್ರು. ಅಗಸ್ತ್ಯ ಮಹರ್ಷಿಗಳು ಬಂದು ಅವ್ರನ್ನೂ ಬಸ್ ಮಾಡಿದ ನಂತರ ಈ ಊರಿಗೆ ಹೆಸರು ವಾತಾಪಿ ಅಥವಾ ವಾತಾಪಿಪುರ ಅಂತೇಳಿ ಪ್ರಾಚೀನವಾದ. ಇದು 6ರಿಂದ 8ನೇ ಶತಮಾನದವರೆಗೆ ಪ್ರಬಲ ಚಾಲುಕ್ಯರ ರಾಜವಂಶದ ರಾಜಧಾನಿಯಾಗಿ ಸೇವೆ ಸಲ್ಲಿಸಿತ್ತು. ಚಾಲುಕ್ಯರು ವಾಸ್ತುಶಿಲ್ಪದ ಮಹಾನ್ ಪೋಷಕರಾಗಿದ್ದರು ಮತ್ತು ಅವರ ಆಳ್ವಿಕೆಯಲ್ಲಿ ಬಾದಾಮಿ ಸಾಂಸ್ಕೃತಿಕ ಮತ್ತು ಧಾರ್ಮಿಕ ಚಟುವಟಿಕೆಗಳ ಕೇಂದ್ರವಾಗಿ ಹೊರಹೊಮ್ಮಿತ್ತು. ಚಾಲುಕ್ಯ ವಂಶದ ಸ್ಥಾಪಕನಾದ 1ನೇ ಪುಲಕೇಶಿ ಮತ್ತು ದುರ್ಬಲ ದೇವಿಯ ಮಕ್ಕಳಾದ 1ನೇ ಕೀರ್ತಿವರ್ಮನ ಕಾಲದಲ್ಲಿ ಬಾದಾಮಿ ಗುಹೆಗಳ ನಿರ್ಮಾಣ ಕಾರ್ಯ ಆರಂಭಿಸಿದರೆ, ಮಂಗಳೇಶನ ಕಾಲದಲ್ಲಿ ಅದು ಪೂರ್ಣಗೊಂಡಿತು. ಆರ್ ಮಂಜುನಾಥ್ ಅವರ ಸ್ಪರ್ಧಾ ಇತಿಹಾಸ ಪುಸ್ತಕದಲ್ಲಿ ತಿಳಿಸಿದಂತೆ, ಇವುಗಳನ್ನು ನಿರ್ಮಾಣ ಮಾಡಲು ಕಾರಣವೆಂದರೆ ಕೀರ್ತಿವರ್ಮನು ಕ್ರಿಸ್ತಶಕ 6ನೇ ಶತಮಾನದಲ್ಲಿ ದಕ್ಷಿಣ ಕನ್ನಡದ ಆಳುಪರನ್ನು, ನಳರನ್ನು ಹಾಗೂ ಮಂಗಳೇಶನು ಕ್ರಿಸ್ತಶಕ 7ನೇ ಶತಮಾನದಲ್ಲಿ ಕಳಚೂರಿನ ಅರಸರ ವಿರುದ್ಧ ಜಯ ಗಳಿಸಿದ ಪರಿಣಾಮವಾಗಿ ಈ ಗುಹಾ ದೇವಾಲಯಗಳನ್ನು ನಿರ್ಮಾಣ ಮಾಡಿದರು. ಇವುಗಳಲ್ಲಿ ಅರಸರು ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಿದ್ದರು. ಚಾಲುಕ್ಯರ ಆರಾಧ್ಯ ದೈವವಾದ ಬನಶಂಕರಿ ದೇವಸ್ಥಾನ, ಮಲಪ್ರಭಾ ನದಿ, ಪಶ್ಚಿಮ ದೇವಾಲಯ, ಅಗಸ್ತ್ಯ ತೀರ್ಥ ಹೊಂಡ, ಭೂತನಾಥ ದೇವಾಲಯ ಬಾದಾಮಿ ಪ್ರವಾಸಿಗರನ್ನು ಆಕರ್ಷಿಸುತ್ತಲೇ ಇದೆ. ಬಾದಾಮಿ ಒಟ್ಟು 4 ಗುಹೆಗಳನ್ನು ಹೊಂದಿದ್ದು, ಅವುಗಳ ವಾಸ್ತುಶಿಲ್ಪವು ನಾಗರ ಮತ್ತು ದ್ರಾವಿಡ ಶೈಲಿಯ ಮಿಶ್ರಣವನ್ನು ಹೊಂದಿದೆ. ಪ್ರತಿಯೊಂದು ಗುಹೆಯ ಮುಂಭಾಗವು ಮುಖಮಂಟಪದಿಂದ ಕೂಡಿದ್ದು, ಅಲಂಕೃತ ಕೆತ್ತನೆಗಳನ್ನು ಹೊಂದಿರುವ ಸ್ತಂಭಗಳ ಮೇಲೆ ಆಧಾರವಾಗಿದೆ. ಗರ್ಭಗುಡಿಯ ಒಳಗೆ ದೇವರನ್ನು ಪ್ರತಿಷ್ಠಾಪಿಸಲಾಗಿದೆ ಹಾಗೂ ಗೋಡೆಗಳು ಮತ್ತು ಚಾವಣಿಯ ಉದ್ದಕ್ಕೂ ಸೊಗಸಾದ ಕೆತ್ತನೆಗಳು ಕಾಣಸಿಗುತ್ತವೆ. ಒಂದನೇ ಗುಹೆಯು ನೆಲಮಟ್ಟದಿಂದ ಸುಮಾರು 59 ಅಡಿ ಎತ್ತರದಲ್ಲಿದೆ. ಇದು ಶಿವನಿಗೆ ಅರ್ಪಿತವಾಗಿದ್ದು, ಶೈವ ಧರ್ಮಕ್ಕೆ ಸೀಮಿತವಾಗಿದೆ. ಒಟ್ಟು 5 ವಿಶಿಷ್ಟ ಶಿಲ್ಪಗಳನ್ನು ಹೊಂದಿದೆ. ನಟರಾಜನ ಕೆತ್ತನೆ ಈ ಗುಹೆಯ ಪ್ರವೇಶದ್ವಾರದ ಬಲಭಾಗದಲ್ಲಿದೆ. ನಟರಾಜನ ವಿಗ್ರಹವನ್ನು ತಾವು ಬೇರೆ ಕಡೆ ಎಲ್ಲಾದ್ರೂ ನೋಡಿರ್ಬೋದು. ಕೈಗಳು ಎಷ್ಟಿರ್ಬೋದು? 4 ಇರ್ಬೋದು, 8 ಇರ್ಬೋದು, 10 ಇರ್ಬೋದು, 12. ಇಲ್ಲಿ ನೋಡಿ 18 ಕೈ ನಟರಾಜ ಇದ್ದಾನೆ. 18 ಕೈಗಳನ್ನ ಯಾಕೆ ನಿರ್ಮಾಣ ಮಾಡಿದ್ದಾನೆ? ಲೆಕ್ಕಕ್ಕೆ ಸರಿಯಾಗಿದ್ರು 20 ಮಾಡಬೇಕಾಗಿತ್ತಲ್ವಾ? ಯಾಕೆ ಮಾಡಿಲ್ಲ ಅಂದರೆ ಒಂದು ವಿಶೇಷವಾದ ಕಾರಣ ಬರುತ್ತೆ. ಸೌತ್ ಇಂಡಿಯನ್ ಕ್ಲಾಸಿಕಲ್ ಡಾನ್ಸ್ ಭರತನಾಟ್ಯ ಅಂತೇಳಿ 2000 ವರ್ಷಗಳ ಹಿಂದೆ ದ ಬುಕ್ ಆಫ್ ಭರತನಾಟ್ಯ ಅಂತ ಭರತಮುನಿಯನ್ನು ಬುಕ್ನ ಪ್ರದರ್ಶನ ಮಾಡಿದ್ದಾನೆ. ಅದರಲ್ಲಿ ಜಸ್ಟ್ ಪರ್ಮಿಟೇಷನ್ ಕಾಂಬಿನೇಷನ್ ಮಾಡಿದಾಗ ಅಥವಾ 99 ಗುಣಾಕಾರದ 81 ನಾಟ್ಯ ಭಂಗಿನ ಈ ಒಂದೇ ವಿಗ್ರಹದಲ್ಲಿ ನಟರಾಜನಾಗಿ ನೃತ್ಯ ಮಾಡುತ್ತಿರುವ ಶಿವನ ಚಿತ್ರಣವನ್ನು ಕಾಣಬಹುದು. ಈ ಚಿತ್ರವು ಎಡಭಾಗದಿಂದ 9, ಬಲಭಾಗದಿಂದ 9, ಒಟ್ಟು 18 ತೋಳುಗಳನ್ನು ಹೊಂದಿದೆ. 18 ತೋಳುಗಳು ಸಾಂಕೇತಿಕ ಕೈ ಸನ್ನೆಗಳನ್ನು ವ್ಯಕ್ತಪಡಿಸುತ್ತವೆ. ಉದಾಹರಣೆಗೆ ಡಮರುಗ, ದೋಂದಿ, ಸರ್ಪ, ತ್ರಿಶೂಲ ಮತ್ತು ಕೊಡಲಿ ಮುಂತಾದವು. ತನ್ನ ಪಕ್ಕದಲ್ಲಿ ಗಣೇಶ ಮತ್ತು ನಂದಿಯನ್ನು ಸಹ ಹೊಂದಿದ್ದಾನೆ. ಮಹಿಷಾಸುರ ಮರ್ದಿನಿ ಕೆತ್ತನೆ ನಟರಾಜನ ಕೆತ್ತನೆಯ ಬಲಭಾಗದಲ್ಲಿ ಚತುರ್ಭುಜ ಹೊಂದಿರುವ ಮಹಿಷಾಸುರ ಮರ್ದನೆಯ ಕೆತ್ತನೆ ಇದೆ. ಇದು
ದುರ್ಗೆ ಮಹಿಷಾಸುರ ಸಂಹಾರ ಮಾಡುವುದನ್ನು ಚಿತ್ರಿಸುತ್ತದೆ. ಪ್ರವೇಶ ದ್ವಾರದ ಎಡಭಾಗದಲ್ಲಿ ತ್ರಿಶೂಲವನ್ನು ಹಿಡಿದಿರುವ ದ್ವಾರಪಾಲಕನಿದ್ದಾನೆ. ಅವನ ತೆಳಗೆ ಒಂದು ಗೂಳಿ ಆನೆ ಬೆಸೆದ ಚಿತ್ರವಿದೆ. ಹರಿಹರನ ಕೆತ್ತನೆಯು ಅರ್ಧ ಶಿವ ಅರ್ಧ ವಿಷ್ಣುವಿನ ಸಮ್ಮಿಲನದ ಚಿತ್ರದ ಶಿಲ್ಪವಾಗಿದೆ. ಹರಿಹರನ ಪಕ್ಕದಲ್ಲಿ ಪಾರ್ವತಿ ಮತ್ತು ಲಕ್ಷ್ಮಿಯ ಶಿಲ್ಪವನ್ನು ನಾವು ಕಾಣಬಹುದು. ಅರ್ಧನಾರೀಶ್ವರ ಕೆತ್ತನೆ. ಹರಿಹರನ ಕೆತ್ತನೆಯ ಬಲಭಾಗದಲ್ಲಿ ಗೋಡೆಯ ತುದಿಯಲ್ಲಿ ಅರ್ಧನಾರೀಶ್ವರ ಉಬ್ಬು ಶಿಲ್ಪವಿದೆ. ಇದು ಶಿವ ಪಾರ್ವತಿಯ ಸೂಚಕವಾದ ಚಿತ್ರ. ಶಿವನನ್ನು ಪ್ರತಿನಿಧಿಸುವ ಅರ್ಧನಾರೀಶ್ವರ ಪಕ್ಕದಲ್ಲಿ ನಂದಿ ಮತ್ತು ಶಿವನ ಭಕ್ತೆ ಅಸ್ಥಿಪಂಜರದ ಭೃಂಗಿ ಕೂಡ ಇದ್ದಾರೆ. ಶ್ರೇಷ್ಠ ಇತಿಹಾಸಕಾರ್ತಿ ಸ್ಟೆಲ್ಲಾ ಕ್ರಾಮಿಶ್ ಅವರ ಪ್ರಕಾರ ಅರ್ಧನಾರೀಶ್ವರ ಮತ್ತು ಹರಿಹರನ ಕೆತ್ತನೆಗಳು ಚಾಲುಕ್ಯ ರಾಜರು ಚಾಲುಕ್ಯ ನಾಗರಿಕರಿಗೆ ಸಮಾಜದಲ್ಲಿ ಪುರುಷರು ಮತ್ತು ಮಹಿಳೆಯರಿಗೆ ಸಮಾನ ಹಕ್ಕುಗಳು ಮತ್ತು ಪರಸ್ಪರ ಗೌರವಿಸುವ ಅಗತ್ಯತೆ ಬಗ್ಗೆ ಸಂದೇಶವನ್ನು ನೀಡುವ ದೂರದೃಷ್ಟಿಯೊಂದಿಗೆ ಇದನ್ನು ನಿರ್ಮಿಸಿದ್ದಾರೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಗುಹೆ ಒಂದರ ಮೇಲೆ ಎರಡನೇ ಗುಹೆ ಇದ್ದು ಇದು ಉತ್ತರಾಭಿಮುಖವಾಗಿದೆ. ಇದು ವಿಷ್ಣುವಿಗೆ ಸಮರ್ಪಿತವಾಗಿದ್ದು ವೈಷ್ಣವ ಧರ್ಮಕ್ಕೆ ಸೀಮಿತವಾಗಿದೆ. ಗುಹೆ ವೈಷ್ಣವ ಧರ್ಮಕ್ಕೆ ಸೀಮಿತವಾದರೂ ಕೂಡ ಅದರಲ್ಲಿ ಶೈವ ಶಿಲ್ಪಗಳನ್ನು ಕೂಡ ಅಲ್ಲಿನ ಶಿಲ್ಪಕಲಾವಿದರು ಕೆತ್ತಿದ್ದಾರೆ. ಅಂದರೆ ಕರ್ನಾಟಕದ ಈ ಭಾಗಕ್ಕೆ ಆ ಕಾಲದಲ್ಲಿ ಉತ್ತರ ಭಾರತದಲ್ಲಿ ಪ್ರಚಲಿತದಲ್ಲಿದ್ದಂತಹ ಲಾಕುಳ ಶೈವ ಧರ್ಮ ಕರ್ನಾಟಕಕ್ಕೆ ಬಂತು ಅನ್ನುವಂಥದ್ದು ಇಲ್ಲಿನ ಕೆಲವು ಶಿಲ್ಪಗಳ ಮೂಲಕ ಗೊತ್ತಾಗ್ತದೆ. ಗುಹೆಯ ಪ್ರವೇಶದ್ವಾರದ ದ್ವಾರಪಾಲಕರು ಪ್ರವೇಶದ್ವಾರದ ಎರಡೂ ಬದಿಯಲ್ಲಿ ಹೂಗಳನ್ನು ಹಿಡಿದು ನಿಂತಿದ್ದಾರೆ. ಇಲ್ಲಿರುವ ಅತಿ ದೊಡ್ಡ ಒಬ್ಬ ಶಿಲ್ಪವು ವಿಷ್ಣುವನ್ನು ತ್ರಿವಿಕ್ರಮ ರೂಪದಲ್ಲಿ ಚಿತ್ರಿಸುತ್ತದೆ. ವಿಷ್ಣುವಿನ ಕುಬ್ಜ ಅವತಾರ. ವರಾಹ ಅವತಾರದಲ್ಲಿ ವಿಷ್ಣು ಭೂದೇವಿಯನ್ನು ಸಾಗರದ ಆಳದಿಂದ ರಕ್ಷಿಸುವ ಚಿತ್ರಣ. ಪಶ್ಚಾತ್ತಾಪ ಪಡುವ ಬಹುತಲೆಯ ಹಾವಿನ ಅವತಾರವನ್ನು ಇದು ವ್ಯಕ್ತಪಡಿಸುತ್ತದೆ. ಛಾವಣಿಯ ಮೇಲ್ಭಾಗದಲ್ಲಿ ಚೌಕಾಕಾರ ಚೌಕಟ್ಟಿನಲ್ಲಿ 16 ಮೀನಿನ ಕಡ್ಡಿಗಳನ್ನು ಹೊಂದಿರುವ ಚಕ್ರವಿದ್ದು ಹಾಗೂ ಛಾವಣಿ ಮತ್ತು ಬಾಗಿಲಿನ ಕೆತ್ತನ ಮೇಲೆ ಗಜಲಕ್ಷ್ಮಿ, ಸ್ವಸ್ತಿಕ್ ಚಿಹ್ನೆಗಳು, ಹಾರುವ ದಂಪತಿಗಳು, ಬ್ರಹ್ಮ, ವಿಷ್ಣು, ಶೇಷ ಮತ್ತು ಇನ್ನಿತರ ಶಿಲ್ಪಗಳನ್ನು ಸಹ ಹೊಂದಿದೆ. ಮೂರನೇ ಗುಹೆ ಅತ್ಯಂತ ದೊಡ್ಡ ಗುಹೆಯಾಗಿದ್ದು ಇದು ಶೈವ ಧರ್ಮಕ್ಕೆ ಸೀಮಿತವಾಗಿದೆ. ಇಲ್ಲಿ 7 ತಲೆಯ ಸರ್ಪದ ಸಿಂಹಾಸನದ ಮೇಲೆ ಮಹಾವಿಷ್ಣು ಭವ್ಯವಾಗಿ ಕುಳಿತಿರುವ ಶಿಲ್ಪವಿದೆ. ಅವನ ವಾಹನ ಗರುಡ ಮತ್ತು ಪತ್ನಿ ಲಕ್ಷ್ಮಿ ಕೂಡ ಇದ್ದಾರೆ. ವರಹ ಅವತಾರ ವಿಷ್ಣುವಿನ 3ನೇ ಅವತಾರವಾಗಿದೆ. ಸಂಸ್ಕೃತದಲ್ಲಿ ವರಹ ಎಂದರೆ ಕಾಡು ಹಂದಿ ಎಂದರ್ಥ. ಈ ಅವತಾರದಲ್ಲಿ ವಿಷ್ಣು ಕಾಡು ಹಂದಿಯ ರೂಪವನ್ನು ಧರಿಸಿ ಭೂದೇವಿಯನ್ನು ಹಿರಣ್ಯಾಕ್ಷಿ ಎಂಬ ದುಷ್ಟ ರಾಕ್ಷಸನಿಂದ ರಕ್ಷಿಸುವ ಶಿಲ್ಪವಾಗಿದೆ. ವಾಸುದೇವ ಉಬ್ಬು ಶಿಲ್ಪದಲ್ಲಿ ವಿಷ್ಣು ಕುತ್ತಿಗೆ, ತೋಳು, ಕೈಗಳು ಮತ್ತು ಸೊಂಟದ ಸುತ್ತಲೂ ಸುಂದರವಾದ ಆಭರಣಗಳನ್ನು ಧರಿಸಿದ್ದಾನೆ ಮತ್ತು ತಲೆಯ ಮೇಲೆ ಎತ್ತರದ ಕಿರೀಟವನ್ನು ಧರಿಸಿದ್ದಾನೆ. ಹರಿಹರನ ಕೆತ್ತನೆ ವಿಷ್ಣು ಮತ್ತು ಶಿವನ ಸಂಯೋಗವಾಗಿದೆ. ಅರ್ಧ ಶಿವ ಮತ್ತು ವಿಷ್ಣುವಿನ ಲಕ್ಷಣಗಳಿಂದ ಮಾಡಲ್ಪಟ್ಟ ಒಂದೇ ಅಸ್ತಿತ್ವವಾಗಿದೆ. ಎಡಗೈಯಲ್ಲಿ ಒಂದು ಶಂಖ ಮತ್ತು ಬಲಗೈಯಲ್ಲಿ ಒಂದು ಸರ್ಪವಿರುವ ಕೋಲನ್ನು ಹೊಂದಿದೆ. ನರಸಿಂಹ ಶಿಲ್ಪವು ವಿಷ್ಣುವಿನ 4ನೇ ಅವತಾರ. ಈ ಅವತಾರದಲ್ಲಿ ವಿಷ್ಣು ಸಿಂಹದ ಮುಖ ಮತ್ತು ಉಗುರುಗಳನ್ನು ಹೊಂದಿರುವ ಪುರುಷನ ಮುಖ ಹೊಂದಿದ್ದಾನೆ. ತನ್ನ ಹಿಂದಿನ ಅವತಾರದಲ್ಲಿ ಅಂದರೆ ವರಹ ಅವತಾರದಲ್ಲಿ ತನ್ನ ಸಹೋದರ ಹಿರಣ್ಯಾಕ್ಷಿಯನ್ನು ಕೊಂದ ವಿಷ್ಣುವಿನ ಮೇಲೆ ಸೇಡು ತೀರಿಸಿಕೊಳ್ಳಲು ಬಯಸಿದ ಹಿರಣ್ಯಕಶಿಪು ಎಂಬ ಅಸುರನನ್ನು ಕೊಲ್ಲಲು ಅವನು ಈ ದೇಹವನ್ನು ದತ್ತು ಪಡೆದನೆಂದು ಶಾಸನಗಳು ಹೇಳುತ್ತವೆ. ತ್ರಿವಿಕ್ರಮ ಶಿಲ್ಪವು ಅಷ್ಟಭುಜ ವಿಷ್ಣುವಾಗಿ ಚಿತ್ರಿಸಲಾಗಿದೆ. 4 ಕೈಗಳು, ಬಿಲ್ಲು, ಬಾಣ, ಕತ್ತಿ, ಗುರಾಣಿಯನ್ನು ಹೊಂದಿದೆ. ಛಾವಣಿ ಎರಡೂ ತುದಿಯಲ್ಲಿ ಸಂಪತ್ತಿನ ದೇವರ ಕುಬೇರ ಮತ್ತು ದೇವತೆಗಳ ರಾಜ ಇಂದ್ರನನ್ನು ಹೊಂದಿದ್ದು ಮಧ್ಯದಲ್ಲಿ ವಿಷ್ಣುವಿನ ಮತ್ಸ್ಯ ಅವತಾರದ ಚಿತ್ರಣವಿದೆ. ನಾಲ್ಕನೇ ಗುಹೆ 3ರ ಪಕ್ಕ ಪೂರ್ವಕ್ಕೆ ಇದೆ. ಇದು ಜೈನ ಧರ್ಮಕ್ಕೆ ಸೀಮಿತವಾಗಿದ್ದು ಇದು 4ರಲ್ಲಿ ಅತಿ ಚಿಕ್ಕದಾದ ಗುಹೆ. 8ನೇ ಶತಮಾನದಲ್ಲಿ ನಿರ್ಮಾಣಗೊಂಡಿದ್ದರೂ ಸಹ
12 ಮತ್ತು 13ನೇ ಶತಮಾನದಲ್ಲಿ ಅಭಿವ್ಯಕ್ತಪಡಿಸಲಾಯಿತು ಎಂದು ಇತಿಹಾಸಕಾರರು ಅಭಿಪ್ರಾಯಪಟ್ಟಿದ್ದಾರೆ. ಇತರ ಗುಹೆಗಳಂತೆ ಗುಹೆ 4 ವಿವರವಾದ ಕೆತ್ತನೆಗಳು ಮತ್ತು ವೈವಿಧ್ಯ ಲಕ್ಷಣಗಳನ್ನು ಹೊಂದಿದೆ. ಗುಹೆಯ ಒಳಗೆ ಬಾಹುಬಲಿಯ ಧ್ಯಾನಭಂಗಿಯ ಶಿಲ್ಪವಿದೆ. ಬಾಹುಬಲಿಯ ಶಿಲ್ಪ ಪ್ರಾಯಶಃ ಇಡೀ ದಕ್ಷಿಣ ಭಾರತದಲ್ಲೇ ಮೊದಲ ಬಾರಿಗೆ ರಚನೆಯಾಗಿರುವಂಥದ್ದು. ಇದರ ಆಧಾರದ ಮೇಲೆ ಶ್ರವಣಬೆಳಗೊಳದಲ್ಲಿ ನಂತರ ಬಾಹುಬಲಿಯ ಶಿಲ್ಪ ಆಗಿದೆ ಅಂತ ಜೈನ ಜ್ಞಾನದ ಬಗ್ಗೆ ಜ್ಞಾನವನ್ನು ಹೊಂದಿರುವಂಥ ವಿದ್ವಾಂಸರು ಅದರ ಬಗ್ಗೆ ಸ್ಪಷ್ಟವಾದ ದಾಖಲೆಗಳನ್ನು ನೀಡ್ತಾ ಹೋಗ್ತಾರೆ. ಪಾರ್ಶ್ವನಾಥ ಮತ್ತು ಮಹಾವೀರನ ಕೆತ್ತನೆಗಳು ಇದೆ. ಒಳಗಿನ ಕಂಬಗಳು ಮತ್ತು ಗೋಡೆಯ ಮೇಲೆ 24 ಜೈನ ತೀರ್ಥಂಕರ ಚಿತ್ರಗಳನ್ನು ಕೆತ್ತಲಾಗಿದೆ. ಇದರ ಜೊತೆಗೆ ಯಕ್ಷ ಯಕ್ಷಿಯರು, ಪದ್ಮಾವತಿ ವಿಗ್ರಹಗಳಿದೆ. ನೈಸರ್ಗಿಕ ಮರಳುಗಲ್ಲಿನ ಬಳಕೆ ಮತ್ತು ಅದನ್ನು ಕೆತ್ತಿದ ನಿಖರತೆಯು ಅಂದಿನ ಸೌಂದರ್ಯಶಾಸ್ತ್ರ ಮತ್ತು ತಾಂತ್ರಿಕತೆಯ ಸಮ್ಮಿಲನವನ್ನು ತೋರ್ಪಡಿಸುತ್ತದೆ. ಇಂದಿಗೂ ಬಾದಾಮಿ ಗುಹೆಗಳು ಪ್ರವಾಸಿಗರನ್ನು ಆಕರ್ಷಿಸುತ್ತದೆ. Rock formations, we could see different colors to red sandstone, architecture and beautiful carvings on the ceilings and on the pillars. Trust me, it's one of the best UNESCO World Heritage sites maintained in India, and one should definitely visit Badami. ಹವಾಮಾನದ ವೈಪರೀತ್ಯ ಮತ್ತು ಮಾನವ ಚಟುವಟಿಕೆಗಳ ಪರಿಣಾಮದಿಂದ ಇದು ಸವಿಯುತ್ತಿದೆ. ಭಾರತೀಯ ಪುರಾತತ್ವ ಇಲಾಖೆ ಮತ್ತು ಸ್ಥಳೀಯ ಸಂಸ್ಥೆಗಳು ಈ ಸ್ಥಳವನ್ನು ಸಂರಕ್ಷಿಸಲು ಪ್ರಯತ್ನಗಳನ್ನು ಮಾಡುತ್ತಲೇ ಇದೆ. ये बादामी आर्कोलॉजी डिपार्टमेंट में धारवाड़ सब सर्कल के अंडर में आते हैं, जो कि अभी आर्कोलॉजी के अंडर में ये आए हैं. इसको हम लोग संरक्षण प्रदान करते हैं यहाँ पर. और मोस्टली यहाँ पर हमारा वर्किंग यही होता है कि हम यहाँ पर टूरिस्ट का देखभाल करें और यहाँ पर टूरिस्ट का आगमन ज़्यादा से ज़्यादा हो सके, इसका हम लोग ख्याल करते हैं. किसी तरह का उनको कोई प्रॉब्लम ना हो, इसका हम लोग यहाँ पर ध्यान रखते हैं. और ये अभी टूरिस्ट आर्कोलॉजी के द्वारा ये अभी संरक्षित किया गया है. यहाँ पर 24 आवर स्टाफ रहते हैं अवेलेबल, जिसमें सिक्योरिटी हमारे बहुत सारे रहते हैं और कुछ गवर्नमेंट के भी स्टाफ यहाँ पर रहते हैं. ಪುನರುಸ್ಥಾಪನೆ, ಸಂರಕ್ಷಣೆ ಮತ್ತು ಪರಿಸರ ಪ್ರವಾಸೋದ್ಯಮ ಉಪಕ್ರಮಗಳನ್ನು ನಡೆಸುತ್ತಿವೆ. ಆದರೆ ಜವಾಬ್ದಾರಿಯುತ ಪ್ರವಾಸಿಗರು ಭೇಟಿ ನೀಡುವುದರ ಜೊತೆಗೆ ಶಿಲ್ಪಗಳನ್ನು ಮುಟ್ಟಿ ಹಾಳು ಮಾಡುತ್ತಿರುವುದು ಒಂದು ವಿಪರ್ಯಾಸದ ಸಂಗತಿ. ಇದೇ ರೀತಿ ಮುಂದುವರೆದರೆ ಮುಂದೊಂದು ದಿನ ಈ ಶಿಲ್ಪವು ಕಣ್ಮರೆಯಾಗುವ ಸಾಧ್ಯತೆ ಇದ್ದು, ಹಾಗಾಗಿ ಪ್ರವಾಸಿಗರು ಜವಾಬ್ದಾರಿಯುತವಾಗಿ ವರ್ತಿಸಿ ಶಿಲ್ಪಗಳನ್ನು ಹಾನಿ ಮಾಡುವುದನ್ನು ನಿಲ್ಲಿಸಿದರೆ ಇನ್ನೊಂದಿಷ್ಟು ದಿನ ಈ ಸ್ಥಳ ಪ್ರವಾಸಿ ತಾಣವಾಗಿ ಉಳಿಯುವುದು. ಹಾಗೂ ಭವಿಷ್ಯದ ಪೀಳಿಗೆಗೂ ಸಹ ಈ ತಾಣದಲ್ಲಿ ನಡೆದ ಇತಿಹಾಸ, ನಂಬಿಕೆ ಮತ್ತು ಸೃಜನಶೀಲತೆ ಉಪಸ್ಥಿತಿಯನ್ನು ಅನುಭವಿಸಲು ದಾರಿ ಮಾಡಿಕೊಡಲಾಗುವುದು.